ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶಗೌಡರವರ ನೇತೃತ್ವದಲ್ಲಿ ವಿಬಿಜಿರಾಮ್ ಜಿ ಯೋಜನೆಯ ಸಮಾವೇಶದ ಕುರಿತು ನಡೆದ ಪತ್ರಿಕಾಗೋಷ್ಠಿ ನಡೆಯಿತು. ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ರಾಜ್ಯದ ಮತದಾರರಿಗೆ ಬಿಟ್ಟಿ ಭಾಗ್ಯಗಳು ಮೂಲಕ ಆಸೆ ಆಮಿಷಗಳನ್ನು ತೋರಿಸಿ ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಈಗ ಜನರಿಗೂ ತಮ್ಮ ತಪ್ಪಿನ ಅರಿವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಯುವಕರಿಗೆ ಹುದ್ದೆಗಳನ್ನು ನೀಡಲು ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತಿಲ್ಲ. ಬಿಟ್ಟಿ ಭಾಗ್ಯಗಳ ಹೆಸರಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಚಂದ್ರಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎನ್ ರವಿಕುಮಾರ್, ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಉಪಾಧ್ಯಕ್ಷ ಮುನಿಕೃಷ್ಣ ತಮ್ಮಯ್ಯ ಉಪಸ್ಥಿತರಿದ್ದರು. ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ ಸಂಚಾಲಕ ಅನಿಲ್, ಹಿಂದುಳಿದ ವರ್ಗ ತಾಲೂಕು ಉಪಾಧ್ಯಕ್ಷ ಮುನೀಂದ್ರ, ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿ ವಿಜಯ ರಾಘವೇಂದ್ರ, ಮಹಿಳಾ ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಯಶೋಧ, ಉಪಾಧ್ಯಕ್ಷೆ ರಾಜೇಶ್ವರಿ, ಕಾರ್ಯದರ್ಶಿ ಸುಲೋಚನಾ, ಮನ್ ಕಿ ಬಾತ್ ಸಂಚಾಲಕಿ ದಿವ್ಯಶ್ರೀ, ಮಹಿಳಾ ಮೋರ್ಚಾ ದೇವನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಗೋಪಿ, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಮೋಹನ್ಗೌಡ ಇವರುಗಳಿಗೆ ಆಯ್ಕೆ ಪತ್ರ ನೀಡಲಾಯಿತು. ವರದಿ ರಾಜುಗೌಡ. ಅವ್ರ ಸಂಬಂಧಿಕರು ಇನ್ಯಾರ ಕರ್ಕೊಂಡ್ಬಂದು ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಜಿಲ್ಲಾ ಆಡಳಿತವನ್ನು ಇಟ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಇರುವಂಥವ್ರು, ಅವ್ರ ಸಂಬಂಧಿಕರು, ಅವ್ರ ಮಗ ಒಬ್ಬ IAS ಆಫೀಸರು, ಅವತ್ತು ಹೈಯೆಸ್ಟ್ ಅಡಿಗೆ ರಜಾ ಹಾಕಿ ದೇವರಲ್ಲಿ ಕೂತು ಇವತ್ತು P ನಂಬರ್ಗಳನ್ನ ಹುಡ್ಕೋದು. ಅವರ ಬ್ರೋಕರ್ಗಳಿದ್ದಾರೆ, ದಲ್ಲಾಳಿಗಳಿದ್ದಾರೆ, ಅವ್ರ ಹೆಸರಿಗೆ ಮಂಜೂರು ಮಾಡಿಸೋದು, ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಆ ದಾಖಲಾತಿಗಳನ್ನು ಯಾವ್ದ ನಂತರ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡೋದು. ಈ ಒಂದು ಹುದ್ದೆಯಲ್ಲಿ ನಿರತರಾಗಿದ್ದಾರೆ ನಮ್ಮ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಇದು ಕೂಡಲೇ ಸಿದ್ದರಾಮಯ್ಯ ತನಿಖೆ ಆಗಬೇಕು. SIT ಬೇರೆ ಬೇರೆ ಸಾಕ್ಷರತೆಲ್ಲ ಒಂದು SIT ರಚನೆ ಮಾಡ್ತೀರಿ, CBI ಕೊಡಿ ಅಂತೀರಿ. ಇದನ್ನು CBI ಕೊಟ್ಟು ತನಿಖೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿ ನಮ್ಮ ಪತ್ರಿಕಾ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ. ಅದಾದ ನಂತರ ವಿಜಯಪುರ, ಅದು 7 ಜನ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ. ಅವರನ್ನು ಸಹ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ. ಇದನ್ನೆಲ್ಲ ಮನಗಂಡ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರಿಗೆ ವರ್ಗಾವಣೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಅದನ್ನು ಸಮಾಜಕ್ಕೆ ಹೇಳ್ಬೇಕು, ಏನಕ್ಕೋಸ್ಕರ ವರ್ಗಾವಣೆ ಮಾಡಿದ್ರು ಅಂತ ಅವರು ಸಮಾಜಕ್ಕೆ ಹೇಳ್ಬೇಕು, ಈ ಜಿಲ್ಲಾ ಜನಕ್ಕೆ ಹೇಳ್ಬೇಕಾಗ್ತದೆ. ಅದಾದ ನಂತರ ಬಸ್ ಭಾಗ್ಯವನ್ನು ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ. ನಿನ್ನೆ KSRTCನವರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾರೆ, ನಾವು ಕೊಟ್ಟಂತ ಬಸ್ ಸೀಟ್ಗಳನ್ನು ಪ್ರತಿ ತಿಂಗಳು ಏನು ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ. 1086 ಕೋಟಿ ಇವತ್ತು ಬಾಕಿ ಇದೆ, ನಮಗೆ ಕೊಟ್ಟಿಲ್ಲ. ನೌಕರಿಗೆ ಸಂಬಳ ಕೊಡೋದು ಸಂಬಳ ಇಲ್ಲ ಅಂತ ಅವ್ರು ಹೇಳ್ತಾವ್ರೆ. ಇವ್ರಿಗೆ ಕಿವಿನೂ ಇಲ್ಲ, ಅವ್ರಿಗೆ ಕಣ್ಣಿಲ್ಲ, ಅವ್ರಿಗೆ ಮೂಗಿಲ್ಲ ಅನ್ನೋ ಬಾಯಿಲ್ಲ ಅನ್ನೋ ಮಟ್ಟಕ್ಕೆ ಸರ್ಕಾರ ಬಂದು ನಿಂತಿದೆ. ಅದರಾಗಿ ಹಿಂದೆ ಮನ್ರೇಗಾ ಇತ್ತು, ಅದನ್ನ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿ ಇವತ್ತು ಒಬ್ಬೆ ಹೊಡಿತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಇದ್ದ ಮನರೇಗಾದಲ್ಲಿ ಪ್ರತಿಯೊಬ್ಬರಿಗೆ ಒಂದು ದಿವಸಕ್ಕೆ ನಿಗದಿತ ಅವ್ರಿಗೇನು ಕೂಲಿ ಕಾರ್ಮಿಕರಿಗೆ ಕೆಲಸ ಇತ್ತು ಅದು 176 ರೂಪಾಯಿ ಇತ್ತು. ಇವತ್ತು 364 ರೂಪಾಯಿ ತಗೊಂಡೋಗಿದ್ದಾರೆ. 100 ದಿನ ಕಾಯಂ ಕೆಲಸ ಇದ್ದಿದ್ದನ್ನ 125 ದಿನ ತಗೊಂಡೋಗ್ತೀವಿ. ವಿಕಸಿತ ಭಾರತ ಇವತ್ತು ಆಗೋದು ಕಾಂಗ್ರೆಸ್ ಅವರಿಗೆ ಬೇಡವಾಗಿದೆ. ಹಾಗಾಗಿ ಇದನ್ನ ಒಳಗೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು 7ನೇ ತಾರೀಕು 3ನೇ ತಿಂಗಳು 2026 ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ದೇವನಹಳ್ಳಿ ಮಂಡಲದಲ್ಲಿ 7 ಮಹಾಶಕ್ತಿ ಕೇಂದ್ರಗಳಿದ್ದಾವೆ. ಆ 7 ಮಹಾಶಕ್ತಿ ಕೇಂದ್ರಗಳಿಂದ ಕೂಡ ಇವತ್ತು ಎಲ್ಲ ಅಧ್ಯಕ್ಷಗಳನ್ನ ಕರೆಸಿ ತಾಲೂಕಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷಗಳು ಮತ್ತೆ ತಾಲೂಕಿನ ಮುಖಂಡರು, XMLA ಅವರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಸಭೆ ಮಾಡಿದ್ದೀವಿ. ಪ್ರತಿಯೊಂದು ಬೂತಿಂದ ಕೂಡ ನಾವು 5 ಜನ ಏನು ನಮ್ಮ BJPಲಿ 5 ಸಂಖ್ಯೆ ಪ್ರತಿ ಬೂತಲ್ಲೂ ನಾವೊಂದು 294 ಬೂತ್ ಇದ್ದೀವಿ ದೇವನಹಳ್ಳಿ ತಾಲೂಕಲ್ಲಿ. ಪ್ರತಿ ಬೂತಿಂದ ಕೂಡ ನಾವು 5 ಜನ ಒಂದೊಂದು ಪಂಚಾಯಿತಿಗೆ ಒಂದೊಂದು ಬಸ್ ಮುಖಾಂತರ, ಕಾರ್ ಮುಖಾಂತರ ಅವರ ಅನುಕೂಲ ತಕ್ಕಂಗೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ PLAಗಳು, ಬೂತ್ ಅಧ್ಯಕ್ಷರು, ಕಾರ್ಯಕರ್ತರು ಈ ಒಂದು ಸಭೆಗೆ ರಾಜ್ಯಾಧ್ಯಕ್ಷರು ಬರುವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ.